ಗೂಗಲ್ನವರ ಮತ್ತೊಂದು ಉಪಯೋಗಕಾರಿ ಆ್ಯಪ್ ಯಾವುದಪ್ಪ ಅಂದರೆ ಗೂಗಲ್ ಫಿಟ್ ಅಂತ ಇದೆ. ಅದರಲ್ಲಿ ನಮ್ಮ ದೈನಂದಿನ ವ್ಯಾಯಾಮಗಳ ಬಗ್ಗೆ ಮತ್ತು ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಅದನ್ನು ಟ್ರ್ಯಾಕ್ ಮಾಡುತ್ತೆ. ಅಂದರೆ ನಾವು ಎಷ್ಟು ಹೊತ್ತು ನಡೆದ್ವಿ, ಎಷ್ಟು ವ್ಯಾಯಾಮ ಮಾಡಿದ್ದೀವಿ, ಎಷ್ಟು ಕ್ಯಾಲರಿ ಬರ್ನ್ ಮಾಡಿದ್ದೀವಿ, ಇದನ್ನೆಲ್ಲ ನೋಡ್ಬೋದು. ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಿಕೊಂಡು ಉಪಯೋಗಿಸ್ಬೋದು ಅನ್ನೋದನ್ನು ಈ ಸಲ ತಿಳ್ಕೊಳ್ಳೋಣ. ನೀವು ಮೊದಲಿಗೆ ಪ್ಲೇಸ್ಟೋರ್ ಹೋಗಿ ಅಲ್ಲಿ ಗೂಗಲ್ ಫಿಟ್ ಅಂತ ಟೈಪ್ ಮಾಡಿ, ನಿಮಗೆ ಒಂದು ಲವ್ ಸಿಂಬಲ್ನ ಲೋಗೋ ಇರೋ ಆ್ಯಪ್ ಕಾಣಿಸುತ್ತೆ. ಇದು ಗೂಗಲ್ ಫಿಟ್ ಹೆಲ್ತ್ ಆ್ಯಂಡ್ ಆ್ಯಕ್ಟಿವಿಟಿ ಟ್ರ್ಯಾಕಿಂಗ್ ಅಂತ ಇದೆಯಲ್ಲ, ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅದನ್ನು ಓಪನ್ ಮಾಡಿದರೆ ಮೊದಲಿಗೆ ಅದು ನಿಮ್ಮ ಗೂಗಲ್ ಅಕೌಂಟಿನ ಲಾಗಿನ್ ಅನ್ನು ಕೇಳುತ್ತೆ. ನಿಮ್ಮ ಗೂಗಲ್ ಜಿಮೇಲ್ ಐಡಿಯಿಂದ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ನಂತರ ಪ್ರೊಫೈಲ್ ಅಂತ ಇದೆಯಲ್ಲ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ಮೂವ್ ಮಿನಿಟ್ಸ್ ಅಂತ ಇದೆಯಲ್ಲ, ಅದನ್ನು ಒಂದು ಟಾರ್ಗೆಟನ್ನು ನೀವು ಹಾಕ್ಕೊಳ್ಬೋದು. ಅಂದರೆ ಒಂದು ದಿನಕ್ಕೆ ಸಾಧಾರಣವಾಗಿ ಎಷ್ಟು ನಿಮಿಷ ನಡಿಬೋದು, ಮಿನಿಮಮ್ ಎಷ್ಟು ನಿಮಿಷ ನಾನು ನಡಿಬೇಕು ಅನ್ನೋ ಒಂದು ಗುರಿಯನ್ನು ನಾವು ಹಾಕ್ಕೊಳ್ಬೋದು. ಸಾಧಾರಣವಾಗಿ 60 ನಿಮಿಷ ಪ್ರತಿನಿತ್ಯ ನಡೆದ್ರೆ ಸಾಕಾಗತ್ತೆ ಅಂತ ಹೇಳ್ತಾರೆ. ನಾನು 80 ನಿಮಿಷ ಹಾಕ್ಕೊಂಡಿದ್ದೀನಿ. ಕಮ್ಮಿ ಅಂದರೂ ದಿನಕ್ಕೆ 60 ನಿಮಿಷ ನಡಿಬೇಕು ಅಂತ ಹೇಳ್ತಾರೆ. ನೀವು 60 ನಿಮಿಷ ಆದರೂ ಹಾಕ್ಕೊಳ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ಏನಾದರೂ ಗುರಿಯನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಬೇಕಾದಂಥ ಗುರಿಯನ್ನು ಪ್ಲಸ್ ಅಥವಾ ಮೈನಸ್ ಮಾಡಿ ಮೇಲ್ಗಡೆ ಸೆಟ್ ಗೋಲ್ ಅಂತ ಇದೆಯಲ್ಲ, ಅದನ್ನು ಕೊಟ್ಟರೆ ಅದು ಸೇವ್ ಆಗುತ್ತೆ. ಅದೇ ರೀತಿ ಅದರ ಪಕ್ಕದಲ್ಲಿ ಹಾರ್ಟ್ ಪಾಯಿಂಟ್ಸ್ ಅಂತ ಇದೆ. ಇದು ನಮ್ಮ ಹೃದಯಕ್ಕೆ ಸಂಬಂಧಿಸಿದ ಒಂದು ಪಾಯಿಂಟ್ಸ್ ಆಗಿದೆ. ಅಂದರೆ ನಾವು ಏನು ಕೆಲಸಗಳನ್ನು ಅಥವಾ ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಬೈಕ್ ರೇಸ್ ಇರ್ಬೋದು ಮಾಡ್ತಾ ಹೋಗ್ತೀವಿ. ಇಂತಿಷ್ಟು ಫಾಸ್ಟಾಗಿ ಮಾಡಿದರೆ ಅದಕ್ಕೆ ಒಂದು ಪಾಯಿಂಟ್ ಅಂತ ಇರುತ್ತೆ. ಅದು ಈ ಆ್ಯಪೇ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾ ಹೋಗುತ್ತೆ. ಅದು ವಾರಕ್ಕೆ ಕಡಿಮೆ ಅಂದರೂ 150 ಪಾಯಿಂಟ್ಸ್ ಆಗಬೇಕಂತೆ. ಅಂದರೆ ನಮ್ಮ ಹೃದಯ ಒಂದು ಒಳ್ಳೆಯ ಆರೋಗ್ಯವಾಗಿರಲಿಕ್ಕೆ ವಾರಕ್ಕೆ 150 ಪಾಯಿಂಟ್ ಇರಬೇಕಂತೆ. ಅದನ್ನು ನೋಡಿಕೊಂಡು ನೀವು ಪ್ರತಿನಿತ್ಯ ಅಂದರೆ ದಿನಕ್ಕೆ ಒಂದು 30 ಹೀಗೆ ಪಾಯಿಂಟ್ಗಳನ್ನಾದರೂ ಸೆಟ್ ಮಾಡ್ಕೋಬೋದು. ಇದನ್ನು ಕೂಡ ಮೈನಸ್ ಅಥವಾ ಪ್ಲಸ್ ಮಾಡಿಕೊಂಡು ನಿಮಗೆ ಬೇಕಾದಷ್ಟು, ಅಂದರೆ ವಾರಕ್ಕೆ ಕನಿಷ್ಠ 150 ಪಾಯಿಂಟ್ಗಳನ್ನು ಪಡೆಯೋ ರೀತಿ ದಿನದಲ್ಲಿ ಅಷ್ಟು ಆ್ಯಕ್ಟಿವಿಟಿಯನ್ನು ನಾವು ಮಾಡಬೇಕು. ಇದು ಹೇಗೆಂದರೆ ನಾವು ನಿಧಾನವಾಗಿ ನಡೆದ್ರೆ ಇದರಲ್ಲಿ ಪಾಯಿಂಟ್ಸ್ಗಳು ಸಿಗಲ್ಲ. ಫಾಸ್ಟಾಗಿ ನಡೆಯುವಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪಾಯಿಂಟ್ಗಳನ್ನು ಕೊಡ್ತಾ ಹೋಗುತ್ತೆ. ಇದನ್ನು ಕೂಡ ಸೆಟ್ ಗೋಲನ್ನು ಮಾಡ್ಕೋಬೋದು. ಅದಾದ ನಂತರ ನಿಮ್ಮ ಜೆಂಡರ್ ಮತ್ತು ಡೇಟ್ ಆಫ್ ಬರ್ತ್, ಅಂದರೆ ಬರ್ತ್ಡೇ. ಅದಾದ ನಂತರ ನಮ್ಮ ಭಾರ ಎಷ್ಟಿದೆ ಅಂತ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಭಾರವನ್ನು ಸೆಟ್ ಮಾಡಿ. ಹಾಗೂ ಎತ್ತರ, ಅದನ್ನು ಸೆಂಟಿಮೀಟರ್ನಲ್ಲಿ ಅಥವಾ ಫೀಟ್ ಅಥವಾ ಇಂಚಸ್ನಲ್ಲಿ ಕೊಡ್ಬೋದು. ನಿಮ್ಮ ಎತ್ತರ ಎಷ್ಟಿದೆ ಅದನ್ನು ಕೊಡಿ. ಹಾಗೆಯೇ ನೀವು ಇಲ್ಲಿ ಸೆಟ್ಟಿಂಗ್ಸ್ ಐಕನನ್ನು ಕ್ಲಿಕ್ ಮಾಡಿದರೆ ಯೂನಿಟ್ಗಳನ್ನು ಸೆಟ್ ಮಾಡ್ಬೋದು. ಹೈಟ್ ಏನಿದೆ ಸೆಂಟಿಮೀಟರ್ ಅಥವಾ ಫೀಟ್ ಇರುತ್ತೆ. ಅದೇ ರೀತಿ ವೆಯ್ಟ್ ಕಿಲೋಗ್ರಾಮ್ಸ್, ಡಿಸ್ಟೆನ್ಸ್ ಎಷ್ಟು ದಿನಕ್ಕೆ ನಾವು ಎಷ್ಟು ನಡಿತೀವಿ ಅದನ್ನು ಕಿಲೋಮೀಟರ್ ಲೆಕ್ಕದಲ್ಲಿ ತೋರಿಸುತ್ತೆ. ಹೀಗೆ ಇಲ್ಲಿ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳಿದೆ. ಆನಂತರ ನೀವು ಹೋಮ್ಗೆ ಬಂದರೆ ಇಲ್ಲಿ ನಾವು ಗೋಲನ್ನು ಏನು ಫಿಕ್ಸ್ ಮಾಡಿರ್ತೀವಿ, ಈಗ ಮೂವ್ ಮಿನಿಟ್ ಇರ್ಬೋದು. ನಾನು 80 ನಿಮಿಷ ಸೆಟ್ ಮಾಡ್ಕೊಂಡಿದ್ದೀನಿ. ಅಂದರೆ ದಿನಕ್ಕೆ ಒಂದು 80 ನಿಮಿಷ ಆದರೂ ನಡಿಬೇಕು ಅಂತ ನಾನು ಮಿನಿಮಮ್ ಗೋಲನ್ನು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇವತ್ತು ಈಗ ನಾನು ಸಂಜೆ ಈಗ ಸುಮಾರು 71 ನಿಮಿಷಗಳಷ್ಟು ಇವತ್ತು ನಡೆದಿದ್ದೀನಿ. ಅಂದರೆ ಸುಮಾರು ಹತ್ತತ್ರ ಕಂಪ್ಲೀಟ್ ಆಗಿದೆ. ಅದೇ ರೀತಿ ನನ್ನ ಹಾರ್ಟ್ ಪಾಯಿಂಟ್ಸ್ ಏನಿದೆ 45 ನಾನು ಇಟ್ಕೊಂಡಿದ್ದೀನಿ. ಅದರಲ್ಲಿ 44 ಆಗಿದೆ. ಅದೇ ರೀತಿ ಕೆಳಗಡೆ ನೀವು ನೋಡ್ಬೋದು, ನಾನಿವತ್ತು 7200 ಸ್ಟೆಪ್ಸ್ ಅಂದರೆ ಹೆಜ್ಜೆಗಳನ್ನು ನಡೆದಿದ್ದೀನಿ ಮತ್ತು 1600 ಕ್ಯಾಲರಿಯನ್ನು ನನ್ನ ದೇಹದಿಂದ ಉರಿಸಿದ್ದೀನಿ. ಹಾಗೆಯೇ 4.8 ಕಿಲೋಮೀಟ್ರ್ ದೂರವನ್ನು, ಅಂದರೆ 7200 ಹೆಜ್ಜೆಗಳಂದರೆ ಸುಮಾರು 4.8 ಕಿಲೋಮೀಟರ್ಗಳಷ್ಟು ಇವತ್ತು ನಾನು ನಡೆದಿದ್ದೀನಿ. ಇದನ್ನೆಲ್ಲ ನೀವು ನೋಡ್ಕೊಳ್ಬೋದು, ಅಂದರೆ ಟ್ರ್ಯಾಕ್ ಮಾಡ್ಬೋದು. ನಾವು ಎಷ್ಟು ನಡೆದಿದ್ದೀವಿ, ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ ಮತ್ತು ಹಾರ್ಟ್ ಪಾಯಿಂಟ್, ಇದನ್ನೆಲ್ಲ ನಾವು ನೋಡಿಕೊಂಡ್ರೆ ಅಂದರೆ ನಮ್ಮ ಗೋಲನ್ನು ಎಷ್ಟು ಅಚೀವ್ ಮಾಡ್ತಿದ್ದೀವಿ, ಆ ಗೋಲ್ ಅಷ್ಟು
ಅಚೀವ್ ಆಗ್ತಿರಲಿಲ್ಲ ಅಂದರೆ ನಮ್ಮ ದೇಹ ವೀಕ್ ಆಗ್ತಾ ಹೋಗುತ್ತೆ ಅಂತ ನಮಗೆ ಒಂದು ಇಂಡಿಕೇಶನ್ ಅದು. ಅಂದರೆ ಇಲ್ಲಿ ಎಷ್ಟು ನಾವು ಅಚೀವ್ ಮಾಡ್ತೀವೋ ಅಷ್ಟು ಒಳ್ಳೆಯದು, ಅಂದರೆ ನಮ್ಮ ಬಾಡಿಯನ್ನು ಅಷ್ಟು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದೀವಿ ಅಂತ. ಅದಕ್ಕಾಗಿ ನೀವು ಸರಿಯಾದ ಗೋಲನ್ನು ಫಿಕ್ಸ್ ಮಾಡಿಕೊಂಡು ಆ ಗೋಲನ್ನು ಅಚೀವ್ ಮಾಡಲಿಕ್ಕೆ, ಅಂದರೆ ವಾಕಿಂಗ್ ಮಾಡೋದಿರ್ಬೋದು, ವೇಗವಾದ ನಡಿಗೆ ಇರ್ಬೋದು, ಈ ಥರದನ್ನು, ಅಥವಾ ಜಾಗಿಂಗ್, ಸೈಕಲ್ ತುಳಿಯೋದಿರ್ಬೋದು, ಇದನ್ನೆಲ್ಲ ನೀವು ಮಾಡ್ತಾ ಹೋಗಬೇಕು. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಪ್ರತಿದಿನ ಎಷ್ಟು ಹೆಜ್ಜೆ ನಡಿತೀನಿ. ಇದರಲ್ಲಿ ಕೆಲವೊಂದು ದಿನ ನಾನು ಹೆಚ್ಚು ನಡೆದಿಲ್ಲ, ಆದರೆ ಪ್ರತಿದಿನ 5,000ಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ನಡೀತಾ ಇದ್ದೀನಿ. ಇದನ್ನೆಲ್ಲ ನೀವು ನೋಡ್ಕೊಳ್ಬೋದು, ಯಾವ್ಯಾವ ದಿನ ಎಷ್ಟೆಷ್ಟು ನಡೆದಿದ್ದೀವಿ, ಅಂದರೆ ಗೋಲ್ಗೆ ಹತ್ರ ಬಂದಿದ್ದೀವೋ ಇಲ್ವಾ ಅಂತ ಅದೆಲ್ಲ ತಿಳಿಯುತ್ತೆ. ನಮ್ಮ ವೆಯ್ಟನ್ನು ನಾವು ಆವಾಗ ಅಪ್ಡೇಟ್ ಮಾಡ್ತಾ ಇರಬೇಕು, ಯಾಕಂದರೆ ನಮ್ಮ ಭಾರ ಒಂದೇ ರೀತಿ ಇರಲ್ಲ. ಕೆಲವೊಂದು ಸಲ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ನಾವು ಹೆಚ್ಚು ಆ್ಯಕ್ಟಿವಿಟಿ ಆಗಿಲ್ಲ ಅಥವಾ ಹೆಚ್ಚಾಗಿ ಊಟ ತಿಂಡಿ ಜಾಸ್ತಿ ಮಾಡ್ತಾ ಇದ್ದರೆ ನಮ್ಮ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಊಟ ತಿಂಡಿಯನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ನಮ್ಮ ಆ್ಯಕ್ಟಿವಿಟಿಯನ್ನು, ವಾಕಿಂಗ್, ಜಾಗಿಂಗ್ ಅಥವಾ ಸೈಕ್ಲಿಂಗನ್ನು ಜಾಸ್ತಿ ಮಾಡಿದವಾಗ ನಮ್ಮ ದೇಹದ ಭಾರ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಆಗಾಗ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಇಲ್ಲಿ ನಿಮಗೆ ಒಂದು ಪ್ಲಸ್ ಮಾರ್ಕ್ ಇರುವ ಐಕಾನ್ ಇದೆಯಲ್ಲ, ಅದನ್ನು ಟ್ಯಾಪ್ ಮಾಡಿದರೆ ಇಲ್ಲಿ ಆ್ಯಡ್ ಬ್ಲಡ್ ಪ್ರೆಷರ್ ಅಂತ ಇದೆ ಮೊದಲನೇದು. ಅಲ್ಲಿ ನೀವು ಬ್ಲಡ್ ಪ್ರೆಷರನ್ನು ಏನಾದರೂ ಚೆಕ್ ಮಾಡಿದರೆ ಅದನ್ನು ಇಲ್ಲಿ ಹಾಕ್ಬೋದು, ಅಂದರೆ ಮಿನಿಮಮ್ ಎಷ್ಟಿತ್ತು, ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ, ಯಾವ ಡೇಟಲ್ಲಿ ಅಷ್ಟಿತ್ತು, ಅಂದರೆ ರಕ್ತದ ಒತ್ತಡ ಅಂತ ಇಲ್ಲಿ ತೋರಿಸ್ಬೋದು. ಅದಾದ ನಂತರ ಆ್ಯಡ್ ವೆಯ್ಟ್ ಅಂತ ಇದೆ. ಇದು ಕೂಡ ನಿಮ್ಮ ಭಾರವನ್ನು, ದೇಹದ ಭಾರವನ್ನು ಆಗಾಗ ನೀವು ಅಪ್ಡೇಟ್ ಮಾಡ್ತಾ ಇರ್ಬೋದು. ಹೆಚ್ಚಾದರೆ ಹೆಚ್ಚು ಅಥವಾ ಕಡಿಮೆ ಆದರೆ ಕಡಿಮೆ, ನಿಮ್ಮ ಭಾರ ಎಷ್ಟಿದೆ ಅಂತ ಸುಮಾರು ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದರೂ ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದರೆ ನಮಗೊಂದು ಟ್ರ್ಯಾಕ್ ಇಲ್ಲಿ ಸಿಗುತ್ತೆ. ಅಂದರೆ ಭಾರ ಯಾವ ರೀತಿ ಹೆಚ್ಚಾಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಆ್ಯಡ್ ಆಕ್ಟಿವಿಟಿ ಅಂತ ಇದೆ. ಇಲ್ಲಿ ನಿಮಗೆ ಒಂದು ಲಿಸ್ಟನ್ನು ಕೊಟ್ಟಿದ್ದಾನೆ. ಆ ಲಿಸ್ಟನ್ನು ಕ್ಲಿಕ್ ಮಾಡಿದರೆ 100 ಕೆಲಸಗಳು, ಅಂದರೆ ನಾವು ಮಾಡ್ಬೋದಂಥ ಆಟಗಳು ಎಲ್ಲ ಇದೆ ಇದರಲ್ಲಿ. ನೀವೇನಾದರೂ ಯಾವ ಆಟ ಆಡಿದ್ದೀರಾ ಅಥವಾ ಏನು ಮಾಡಿದ್ದೀರಾ ಆ್ಯಕ್ಟಿವಿಟಿಯನ್ನು, ಅದನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಅಂದರೆ ಡೇಟನ್ನು ಹಾಕಿ, ಟೈಮ್ ಹಾಕಿ, ಆ್ಯಕ್ಟಿವಿಟಿ ಹೆಸರನ್ನು ಇಲ್ಲಿ ಕೊಡ್ಬೋದು. ಈಗ ಕ್ರಿಕೆಟ್ ಆಡಿದರೆ ಕ್ರಿಕೆಟ್ ಅಂತ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿರ್ಬೇಕು ನೀವು. ಮೇಲ್ಗಡೆ ಆ್ಯಕ್ಟಿವಿಟಿ ಇದೆಯಲ್ಲ, ನಾನು ಸ್ವಿಮ್ಮಿಂಗ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಕೆಲವರಿ ಸ್ಟೆಪ್ಸ್ ಇವೆಲ್ಲ ಎಂಟ್ರಿ ಮಾಡಿದರೂ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ನೀವು ಇದನ್ನು ಸ್ಟಾರ್ಟು ಮತ್ತು ಎಂಡ್ ಇದೆರಡನ್ನು ಹಾಕಿ ಸೇವ್ ಕೊಟ್ಟರೆ ಆ ಆ್ಯಕ್ಟಿವಿಟಿ ನಿಮ್ಮ ಲಾಗ್ ಫೈಲ್ನಲ್ಲಿ ಸೇವ್ ಆಗುತ್ತೆ. ಅದಾದ ನಂತರ ಟ್ರ್ಯಾಕ್ ವರ್ಕೌಟ್ ಅಂತ ಇದೆ. ಈಗ ನೀವೇನಾದರೂ ಸ್ವಿಮ್ಮಿಂಗ್ ಇರ್ಬೋದು ಅಥವಾ ಇಲ್ಲಿ ಮತ್ತೆ ಲಿಸ್ಟಲ್ಲಿ ಏನು ಸೆಲೆಕ್ಟ್ ಮಾಡ್ಕೊತೀರಾ. ಈಗ ಬೇಸ್ಬಾಲ್ ಆಡ್ತೀವಿ ಅಂದರೆ ಬೇಸ್ಬಾಲ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ವರ್ಕೌಟ್ ಇದನ್ನು ಟ್ಯಾಪ್ ಮಾಡಿದರೆ ನೀವು ಆಡಿ ಮುಗಿಸುವ ತನಕ ಇದು ಆ ಕೌಂಟನ್ನು, ಟೈಮಿಂಗ್ ಕೌಂಟನ್ನು ತಗೊಳ್ತಾ ಇರುತ್ತೆ. ಆಟ ಮುಗಿದ ನಂತರ ಸ್ಟಾಪ್ ಕೊಡ್ಬೋದು. ಸ್ಟಾಪ್ ಕೊಟ್ಟಾಗ ನೀವು ಅಷ್ಟು ಹೊತ್ತು ಆಡಿದ್ದಕ್ಕೆ ಎಷ್ಟು ಕ್ಯಾಲೋರಿ ಬರ್ನ್ ಆಯಿತು ಅದೆಲ್ಲ ರೆಕಾರ್ಡ್ ಆಗುತ್ತೆ. ಅಂದರೆ ನಮ್ಮ ಹೆಲ್ತ್ ಯಾವ ರೀತಿ, ಯಾವ ಮಟ್ಟದಲ್ಲಿ ನಾವು ಫಿಟ್ನೆಸ್ಸನ್ನು ಕಾಯ್ದುಕೊಂಡಿದ್ದೀವಿ, ಯಾವ ಮಟ್ಟದಲ್ಲಿ ನಾವು ನಮ್ಮ ದೇಹಕ್ಕೆ ಒಂದು ಎಕ್ಸರ್ಸೈಸನ್ನು ಕೊಡ್ತಿದ್ದೀವಿ ಅನ್ನೋದನ್ನು ಈ ಅಪ್ಲಿಕೇಶನ್ ಮೂಲಕ ನಾವು ಟ್ರ್ಯಾಕ್ ಮಾಡ್ಕೊಳ್ಬೋದು.